ಸೊ ಈ ಎಪಿಸೋಡಲ್ಲಿ ನಾವು ವ್ಯಾಯಾಮದ ಬಗ್ಗೆ ಅಥವಾ ಎಕ್ಸಸೈಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಎಷ್ಟೊಂದು ಜನ ಏನು ಮಾಡ್ತಾರೆ, ಒಂದೇ ರೀತಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಒಂದು ವಾಕಿಂಗ್ ಹೋಗೋ ಅಂಥದ್ದು ಇರ್ಬೋದು, ಅಥವಾ ಕೆಲವರು ಬರೀ ಯೋಗನೇ ಮಾಡ್ತಾ ಇರೋವಂಥದ್ದು. ಆದರೆ ನಮ್ಮ ದೇಹಕ್ಕೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗಬೇಕು ಅಂದರೆ ಸ್ವಲ್ಪ ವೆರೈಟೀಸ್ ಆಫ್ ಎಕ್ಸಸೈಸ್ನ ಮಾಡಬೇಕು. ನೀವು ಬರೀ ವಾಕಿಂಗ್ ಮಾಡಿದ್ರೆ ಮಿನಿಮಮ್ ಮಸಲ್ಸ್ ಕವರ್ ಆಗುತ್ತೆ, ಕೆಲವು ಮಸಲ್ಸ್ ಮಾತ್ರ ಕವರ್ ಆಗೋದು, ಇಡೀ ದೇಹಕ್ಕೆ ನಿಮಗೆ ಉಪಯೋಗ ಸಿಗಲ್ಲ. ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಕೂಡ ಚೆನ್ನಾಗಾಗಬೇಕು, ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗಬೇಕು, ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಒಂದೆರಡು ದಿನ ಅಥವಾ 3 ದಿನ ಯೋಗ ಮಾಡಬೇಕು, 1 ದಿನ ಅಥವಾ 2 ದಿನ ವಾಕಿಂಗ್ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ವಾರದಲ್ಲಿ ಅಟ್ಲೀಸ್ಟ್ 2 ದಿನ ನಾವು ಸ್ಟ್ರೆಂಥನಿಂಗ್ ವರ್ಕೌಟ್ ಮಾಡಬೇಕು. ಸ್ಟ್ರೆಂಥನಿಂಗ್ ವರ್ಕೌಟ್ ಏನು, ಒಂದು ವೆಯ್ಟ್ ಲಿಫ್ಟ್ ಮಾಡೋ ಅಂಥದ್ದು ಇರ್ಬೋದು, ಅಥವಾ ನಾವು ವೆಯ್ಟ್ ಇಲ್ಲದೆ ಬಾಡಿ ವೆಯ್ಟ್ನ ಯೂಸ್ ಮಾಡಿಕೊಂಡು ಪುಷಪ್ಸ್ ಮಾಡೋ ಅಂಥದ್ದು. ಇದನ್ನು ನಾವು ರೆಗ್ಯುಲರಾಗಿ ಮಾಡಬೇಕು. ಇದರಿಂದ ಏನಾಗುತ್ತೆ, ನಮ್ಮದು ಮಸಲ್ಸು ಸ್ಟ್ರಾಂಗ್ ಆಗುತ್ತೆ. ಮಸಲ್ಸು ಸ್ಟ್ರಾಂಗ್ ಇದ್ದರೆ ಮೆಟಾಬಲಿಕ್ ರೇಟು, ಅಂದರೆ ನಾವು ಫುಡ್ಡನ್ನು ಡೈಜೆಸ್ಟ್ ಮಾಡೋವಂಥ ಕೆಪಾಸಿಟಿ, ಅಥವಾ ನಾವು ಫುಡ್ ತಿಂದಾಗ ಗ್ಲೂಕೋಸ್ ರಿಲೀಸ್ ಆಗುತ್ತಲ್ಲ, ಅದನ್ನು ಸರಿಯಾಗಿ ಉಪಯೋಗ ಮಾಡೋವಂಥ ನಮ್ಮ ದೇಹದ ಕೆಪಾಸಿಟಿ ಇರುತ್ತಲ್ಲ, ಅದು ಚೆನ್ನಾಗಾಗುತ್ತೆ. ಆವಾಗ ನೀವು ವಯಸ್ಸಾಗ್ತಾ ಇದ್ದಂಗೆ ಇಂಜುರೀಸು ಕಡಿಮೆ ಆಗುತ್ತೆ. ಅಕಸ್ಮಾತ್ ಇಂಜುರಿ ಆದರೂ ಕೂಡ ಬೇಗ ರಿಕವರ್ ಆಗ್ತಾರೆ. ನೀವು ಕೆಲವರು ನೋಡಿರ್ಬೋದು, 60-70 ಇಯರ್ಸ್ ಆದರೂ ಅವ್ರಿಗೆ ಮಂಡಿ ನೋವು ಇರಲ್ಲ ಅಥವಾ ಬೆನ್ನು ನೋವು ಇರಲ್ಲ. ಏನಕ್ಕೆ ಅಂದರೆ ಅವರು ಹೆಂಗಾಗಿರ್ತಾರಲ್ಲ, ಆವಾಗ ಅವರು ಒಳ್ಳೆ ಎಕ್ಸಸೈಸ್ನ, ಮಸಲ್ ಎಕ್ಸಸೈಸ್ನ ಮಾಡಿರ್ತಾರೆ ಅವರು. ಇದು ತುಂಬ ಮುಖ್ಯ. ಇದನ್ನು ನಾವು ಮಾಡಲಿಲ್ಲ, ಒಂದೇ ಥರದ್ದು ಮಾಡಿದ್ವಿ ಅಂದರೆ ಇಡೀ ದೇಹಕ್ಕೆ ನಮಗೆ ಬೆನಿಫಿಟ್ ಸಿಗಲ್ಲ. ಇನ್ನೊಂದು, ಕೆಲವ್ರಿಗೆ ಬೆನ್ನು ಇರೋದ್ರಿಂದ ಕೆಲವು ಎಕ್ಸಸೈಸ್ನ ಮಾಡೋದಕ್ಕಾಗಲ್ಲ. ಇವರೆಲ್ಲ ಏನು ಅಂತಂದರೆ ಸ್ಟಾರ್ಟಿಂಗಲ್ಲಿ ವಾಕಿಂಗನ್ನೇ ಮಾಡಿಕೊಂಡು ಸ್ಲೋ ಆಗಿ ಇಂಪ್ರೂವ್ ಆದಮೇಲೆ ಆಮೇಲೆ ಬೇರೆ ಎಕ್ಸಸೈಸ್ಗೆ ಅಥವಾ ಚೇರ್ ಎಕ್ಸಸೈಸ್ ಅಂತ ಇರುತ್ತೆ, ಅದನ್ನೆಲ್ಲ ನೀವು ಮಾಡಿಕೊಂಡು ಆರೋಗ್ಯವಾಗಿ ಇರಬಹುದು. ಬಟ್ ಅಟ್ಲೀಸ್ಟ್ ವಾರದಲ್ಲಿ 5-6 ದಿನ ಎಕ್ಸಸೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಏನಂತಂದರೆ ಇಫ್ ಯು ಡೋಂಟ್ ಹ್ಯಾವ್ ಟೈಮ್ ಫಾರ್ ಎಕ್ಸಸೈಸ್ ಯು ವಿಲ್ ಹ್ಯಾವ್ ಟು ಫೈಂಡ್ ಟೈಮ್ ಫಾರ್ ಡಿಸೀಸಸ್ ಅಂತ. ಅಂದರೆ ನಿಮಗೆ ವ್ಯಾಯಾಮ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಮುಂದೆ ನಿಮ್ಮ ರೋಗಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ನೀವು ಟೈಮ್ನ ಹುಡುಕಬೇಕಾಗುತ್ತೆ ಅಥವಾ ಸ್ಪೆಂಡ್ ಮಾಡಬೇಕಾಗುತ್ತೆ. ಆದ್ದರಿಂದ ಈಗಲಿಂದ ಆರೋಗ್ಯವಾಗಿರಬೇಕು ಅಂತಂದರೆ ಎಕ್ಸಸೈಸ್ನ ಮಾಡಿ. ಯಾವುದು ನಿಮ್ಗೆ ಹೆಲ್ಪ್ ಆಗುತ್ತೆ ಎಕ್ಸಸೈಸ್ನ ರೆಗ್ಯುಲರ್ ಆಗಿ ಮಾಡಬೇಕು ಅಂದರೆ, ಆ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೋಬೇಕು. ನೀವು ನಿಮ್ಮ ಫ್ರೆಂಡ್ಸಲ್ಲೇ ಡೈಲಿ ವಾಕಿಂಗ್ ಹೋಗಬೇಕು ಅಂದರೆ 5-6 ಜನ ಅಕೌಂಟಬಿಲಿಟಿ ಇರಬೇಕು, ಅವ್ರ ಜೊತೆ ಹೋಗಂಗಾಗಬೇಕು. ಅಥವಾ ಒಂದು ಗ್ರೂಪಲ್ಲಿ ನೀವೇ ಹೋಗಿ ಎಕ್ಸಸೈಸ್ ಮಾಡಬೇಕು ಪಾರ್ಕಲ್ಲಿ. ಆ ಥರ ನಿಮ್ಮ ವಿಲ್ ಪವರ್ ಮೇಲೇ ಡಿಪೆಂಡ್ ಆಗ್ತೀವಿ ಅಂದರೆ, 1-2-3 ದಿನ ನಿಮಗೆ ಡಿಸ್ಟರ್ಬ್ ಆಯಿತು ಅಂದರೆ ಮತ್ತೆ ನಿಮಗೆ ಅದು ರಿಯಲೈಸ್ ಆಗೋ ಅಷ್ಟರಲ್ಲಿ 2-3 ತಿಂಗಳಾಗ್ಬಿಟ್ಟು. ಸೊ ಹಾಗಾಗಿ ಯಾರು ಇಂಟ್ರೆಸ್ಟ್ ಇರುತ್ತೆ ಎಕ್ಸಸೈಸ್ ಬಗ್ಗೆ ಅಥವಾ ಹೆಲ್ತ್ ಬಗ್ಗೆ, ಆ ಥರದ ಸ್ನೇಹಿತರದ್ದು ಒಂದು ಗ್ರೂಪ್ ಮಾಡ್ಕೊಂಡು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿ. ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ಪಿಲ್ಲರು ಲಾಂಗ್ ಟರ್ಮ್ ಹೆಲ್ತ್ಗೆ ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಇವತ್ತು ನೀವು 1ನೇ ಕ್ಲಾಸಲ್ಲಿರೋ ಮಗು ಕೇಳಿ, ಏನಾದರೂ ಸ್ಟ್ರೆಸ್ ಇರುತ್ತೆ. ಕೆಲವು ಸಲ ಪೇರೆಂಟ್ಸೇ ನಾವು ಸ್ಟ್ರೆಸ್ ಕ್ರಿಯೇಟ್ ಮಾಡಿರ್ತೀವಿ, ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡೋದಿರ್ಬೋದು. ಕಾಲೇಜಲ್ಲಿರೋ ಹುಡುಗನಿಗೆ ಮಾರ್ಕ್ಸ್ ತೊಗೋಬೇಕು ಅನ್ನೋದು ಸ್ಟ್ರೆಸ್ ಇರುತ್ತೆ. ವರ್ಕ್ ಮಾಡ್ತಾ ಇರೋ ಪ್ರೊಫೆಷನಲ್ಸ್ಗೆ ಬೇರೆಯವರು ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ, ಬೇರೆಯವ್ರು ಏನು ಲೈಫಲ್ಲಿ ತೊಗೊಂಡಿದ್ದಾರೆ, ಮನೆ ತೊಗೊಂಡಿದ್ದಾರೆ, ಕಾರ್ ತೊಗೊಂಡಿದ್ದಾರೆ, ಈ ಕಂಪ್ಯಾರಿಸನಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗ್ತಿರುತ್ತೆ. ಸೊ ನಾವು ಜಂಕ್ ಫುಡ್ ತಿಂದಾಗ ಹೇಗೆ ನಮ್ಮ ಬಾಡಿನಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆಗುತ್ತೋ, ಅದೇ ಥರ ಈ ಕಂಪ್ಯಾರಿಸನಲ್ಲಿ, ಜೆಲಸಿನಲ್ಲಿ ನಾವು ಟಾಕ್ಸಿನ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನೀವು ಕೆಲವು ಸಲ ಅಬ್ಸರ್ವ್ ಮಾಡಿ, ನೀವು ಕ್ರೈಮ್ ಸ್ಟೋರಿ ನೋಡ್ಬಿಟ್ಟು ಮಲ್ಕೊಂಡ್ರೆ ನೈಟ್ ಪೂರ್ತಿ ನಿಮಗೆ ಸರಿಯಾಗಿ ನಿದ್ದೆ ಬರೋಲ್ಲ. ಯಾಕೆಂದರೆ ಅದು ನಿಮ್ಮ ಮನಸ್ಸಲ್ಲಿ ರನ್ ಆಗ್ತಿರುತ್ತೆ. 24 ಗಂಟೆಗಳ ಕಾಲ ನಿಮ್ಮ ಮನಸ್ಸಲ್ಲಿ ಏನಾದರೂ ಸ್ಟ್ರೆಸ್ ರನ್ ಆಗ್ತಿರುತ್ತೆ. ನೀವು ಇಲ್ಲಿರ್ತೀರಾ, ಬಟ್ ನಿಮ್ಮ ಮನಸ್ಸು ಏನೋ ಯೋಚನೆ ಮಾಡ್ತಾರೆ. ಬಟ್ ನಾವು ಪ್ರತಿ ಕ್ಷಣನೂ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗುತ್ತಾ? ಕಷ್ಟ. ಅದಕ್ಕೆ ನಾವೇನು ಮಾಡಬೇಕು, ಅಟ್ಲೀಸ್ಟ್ ದಿನದಲ್ಲಿ ಬೆಳಿಗ್ಗೆ ಇರ್ಬೋದು ಅಥವಾ ಮಲಗೋದಕ್ಕೂ ಮೊದಲು ಒಂದು 5-10 ನಿಮಿಷ ಒಂದು ಸ್ವಲ್ಪ ಡೀಪ್ ಬ್ರೀತಿಂಗ್ ಮಾಡೋದಿರ್ಬೋದು, ಅಥವಾ ಧ್ಯಾನ ಮಾಡೋದಿರ್ಬೋದು, ಅಥವಾ ಬುಕ್ಕಲ್ಲಿ ಬರೆಯೋ ಅಭ್ಯಾಸನ ಬೆಳೆಸ್ಕೊಂಡ್ರೆ ನಮ್ಮ ಮನಸ್ಸಲ್ಲಿ ಏನೇನಿದೆ ಥಾಟ್ಸ್ನ ಅದನ್ನೆಲ್ಲ ಮನಸ್ಸಿಂದ ಒಂದು ಬುಕ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಆವಾಗ ನಮ್ಮ ಮನಸ್ಸು ಒಂದು ಎಂಟಿನೆಸ್ ಸ್ಟೇಟ್ನ ರೀಚ್ ಆಗುತ್ತೆ. ನೀವು ಆವಾಗ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಹಾಗಾಗಿ ನೀವು ದಿನ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಅಟ್ಲೀಸ್ಟ್ ವಾರದಲ್ಲಿ 1 ದಿನ ಕೂತ್ಕೊಂಡು ನೀವು ಒಂದು ಬುಕ್ಕಲ್ಲಿ ನಿಮ್ಗೆ ಏನೇನು ಥಾಟ್ಸ್ ಇದೆ, ಆ ವಾರದಲ್ಲಿ ಏನೇನಾಯಿತು, ಇದನ್ನೆಲ್ಲ ನೀವು ಬರ್ಕೊಂಡ್ರೆ ನಿಮ್ಮ ಮೈಂಡು ಫ್ರೀ ಆಗುತ್ತೆ. ದಿನ ಮಾಡಿದ್ರೆ ಧ್ಯಾನನ 5 ನಿಮಿಷ
ತುಂಬ ಬೆನಿಫಿಷಿಯಲು. ನೀವು ಪ್ರತಿದಿನ ಎಲ್ಲ ಟಾಕ್ಸಿನ್ಸ್ನ ರಿಮೂವ್ ಮಾಡ್ದಂಗೆ ಆಗ್ತಾ ಇರುತ್ತೆ. ಇದು ತುಂಬ ತುಂಬ ಮುಖ್ಯ. ಯಾಕೆಂತಂದರೆ ನಾವು ಏನಾದರೂ ಫುಡ್ ತೊಗೊಂಡ್ರೆ ಉಬ್ಸ ಆಗೋದು ಈ ಥರದ್ದೆಲ್ಲ ಆಗುತ್ತೆ, ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ ನಮಗೆ ಎಫೆಕ್ಟು. ಆದರೆ ನಾವು ಈ ಸ್ಟ್ರೆಸ್ಸಿಂದ ಆಗ್ತಾ ಇರೋ ಇದೆಯಲ್ಲ ಅದು ನಮಗೆ ಗೊತ್ತಾಗಲ್ಲ. ಗೊತ್ತಾಗೋ ಅಷ್ಟರಲ್ಲಿ ಎಷ್ಟೊಂದು ಜನ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಈ ಕ್ರೋನಿಕ್ ಡಿಸೀಸ್ ಅಂತ ಇದೆಯಲ್ಲ, ಇವತ್ತು ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಇಶ್ಯೂಸ್ ಇರ್ಬೋದು, ಎಷ್ಟೊಂದು ಸಲ ಇದಕ್ಕೆ ಪ್ರತಿಯೊಂದು ರೋಗಕ್ಕೂ ಹಿಂದೆ ಒಂದು ನೆಗೆಟಿವ್ ಥಾಟ್ ನಮ್ಮ ಮೈಂಡಲ್ಲಿ ರನ್ ಆಗ್ತಿರುತ್ತೆ. ಒಂದು ಬುಕ್ ಇದೆ, ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂತ. ಆ ಬುಕ್ಕಲ್ಲಿ ಹೇಳೋದು, ಈ ಕ್ಯಾನ್ಸರ್ ಬರುತ್ತಲ್ಲ ಅವ್ರು ಕಂಟಿನ್ಯೂಸ್ ಆಗಿ ಏನು ಯೋಚನೆ ಮಾಡ್ತಿರ್ತಾರೆ ಅಂದರೆ, ಐ ಆಮ್ ನಾಟ್ ವರ್ತಿ ಆಫ್ ದಿಸ್ ಲೈಫ್, ಅಂದರೆ ನಾನು ಬದುಕೋ ಅಷ್ಟು ವರ್ತಿ ಇಲ್ಲ ಲೈಫಲ್ಲಿ. ಅಥವಾ ಕೆಲವರು ಹಾರ್ಟ್ ಇಶ್ಯೂಸ್ ಇರೋರು ಜಾಯ್ ಇಸ್ ಸಕ್ಟ್ ಔಟ್ ಆಫ್ ದಿಯರ್ ಲೈಫ್ ಅಂತಾರೆ. ಅಂದರೆ ಅವ್ರಿಗೆ ಖುಷಿನ ಬೇರೆ ಯಾರೋ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರ್ತಾರೆ. ಅದು ಕಂಟಿನ್ಯೂಸ್ ಆಗಿ ಥಾಟ್ ರನ್ ಆಗಿ ಅದು ಫಿಸಿಕಲ್ ಬಾಡಿನಲ್ಲಿ ಶೋ ಅಪ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಆವಾಗ ಡಿಸ್ಟ್ರೆಸ್ ಮಾಡ್ಕೋತಾ ಇರಬೇಕು. ನೀವು ಫೈಂಡ್ ಔಟ್ ಮಾಡಬೇಕು ನಿಮ್ಗೆ ಯಾವ್ದು ಡಿಸ್ಟ್ರೆಸ್ ಮಾಡುತ್ತೆ ಅಂತ. ಕೆಲವ್ರಿಗೆ ಧ್ಯಾನ ಇರ್ಬೋದು, ಕೆಲವ್ರಿಗೆ ಮ್ಯೂಸಿಕ್ ಇರ್ಬೋದು, ಕೆಲವ್ರಿಗೆ ಯಾರ ಜೊತೆನೋ ಮಾತಾಡೋ ಅಂಥದ್ದು ಇರ್ಬೋದು. ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೀವು ಹುಡುಕೊಂಡು ಅದನ್ನು ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡಬೇಕು. ಇದು ತುಂಬ ಮುಖ್ಯ. ಇನ್ನೊಂದು ಮುಖ್ಯವಾದ ಪಿಲ್ಲರ್ ಅಂತಂದರೆ ನಿದ್ರೆ. ಇದು ಮೋಸ್ಟ್ ನೆಗ್ಲೆಕ್ಟೆಡ್ ಪಿಲ್ಲರ್ ಅಂತ ಹೇಳ್ಬೋದು ನಾವು. ಏಕೆಂದರೆ ನಾವು ಯಾವಾಗಲೂ ಕೇಳಿರೋವಂಥದ್ದೇನೋ, ವಯಸ್ಸಿದ್ದಾಗ ಚೆನ್ನಾಗಿ ದುಡಿಬೇಕು, ನಿದ್ರೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು, ಆಮೇಲೆ ಒಂದ್ಸಲ ಸತ್ತ ಮೇಲೆ ಹರಿಶ್ಚಂದ್ರ ಘಾಟಲ್ಲಿ ನಿದ್ದೆ ಮಾಡೋದಿದ್ದೇ ಇರುತ್ತೆ. ನಿಮ್ಗೆ ಆ್ಯಕ್ಚುಲಿ ಹರಿಶ್ಚಂದ್ರ ಘಾಟ್ ಹೋದ್ಮೇಲೆ ನಿದ್ದೆ ಬೇಕಾಗಿಲ್ಲ. ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ, ಆರೋಗ್ಯವಾಗಿರಬೇಕು, ಎಫಿಷಿಯೆಂಟಾಗಿ ಕೆಲಸ ಮಾಡಬೇಕು ಅಂದರೆ ಚೆನ್ನಾಗಿ ನಿದ್ರೆ ಆಗಬೇಕು. ಇಲ್ಲಾಂದರೆ ನೀವು 15 ಗಂಟೆಗಳ ಕಾಲ ವರ್ಕ್ ಮಾಡ್ತಾ ಇರ್ಬೋದು, ಆದರೆ ನೀವು ಮಾಡೋ ಎಫಿಷಿಯನ್ಸಿ ಇರುತ್ತಲ್ಲ ಅದು ಬರೀ 7 hours ಇತ್ತು. ಇದು ಒಂದು. ಇನ್ನೊಂದು, ಆರೋಗ್ಯ ದೃಷ್ಟಿಯಿಂದ ಬಂದಾಗ ನೀವು 6 ಗಂಟೆಗಳ ಕಾಲ ನಿದ್ದೆ ಮಾಡ್ತಿದ್ರು ಕೂಡ ಒಳ್ಳೆ ನಿದ್ರೆನ 60-70 years ಆದಮೇಲೆ ಈ ಮರವಿನ ಕಾಯಿಲೆ ತುಂಬ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ರೋಗ. ನೀವು ಎಷ್ಟೊಂದು ವೀಡಿಯೋಸಲ್ಲಿ ನೋಡಿರ್ಬೋದು, ಅಕ್ಕಪಕ್ಕದಲ್ಲಿರೋ ರಿಲೇಟಿವ್ಸ್ನೇ ಅವರು ರೆಕಗ್ನೈಸ್ ಮಾಡೋದಕ್ಕಾಗಲ್ಲ, ಡಿಮೆನ್ಷಿಯಾ ಅಂತ. ಸೊ ಇದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿ ಅವರು ಕೂಡ ಆಲ್ಮೋಸ್ಟ್ 8-9 ವರ್ಷಗಳ ಕಾಲ ಅವ್ರಿಗೆ ಈ ಕಾಯಿಲೆ ಬಂದಿದೆ, ಡಿಮೆನ್ಷಿಯಾ. ಎಷ್ಟೊಂದು ಜನಕ್ಕೆ ಬಂದಿದೆ ಇದು. ಇನ್ನೊಂದು, ಹೈಪರ್ ಟೆನ್ಷನ್ ಇವತ್ತು ಯಾಕೆ ಯಂಗರ್ ಜನ್ರೇಷನ್ ಇನ್ಕ್ರೀಸ್ ಆಗ್ತಿದೆ ಅಂದರೆ, ಎಲ್ಲ 6 ಗಂಟೆ ಅಥವಾ ಅದಕ್ಕಿಂತ ಕಡಿಮೆ ನಿದ್ದೆ ಮಾಡ್ತಾರೆ. ಸೊ ನಾವು ಮಿನಿಮಮ್ ಎಷ್ಟು ಮಾಡಬೇಕು ಅಂದರೆ 7-8 ಗಂಟೆಗಳ ಕಾಲ ಒಳ್ಳೆ ನಿದ್ರೆಯನ್ನು ಮಾಡಬೇಕು. ಯಾಕೆ ಈ ನಿದ್ರೆ ಮುಖ್ಯ? ಇದು ಸುಮ್ಮನೆ ದೇಹಕ್ಕೆ ರೆಸ್ಟ್ ಕೊಡೋದು ಅಷ್ಟೇ ಅಲ್ಲ. ನಾವು ನಿದ್ರೆ ಮಾಡಿದಾಗ ನಮ್ಮ ದೇಹದಲ್ಲಿರೋ ಎಲ್ಲ ಸೆಲ್ಗಳು ರೀಜುವಿನೇಟ್ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ನಮ್ಮ ದಿನದಲ್ಲಿ ನಡೆದಿರುವಂಥ ಎಷ್ಟೊಂದು ಇನ್ಸಿಡೆಂಟ್ಸ್ ಇರುತ್ತಲ್ಲ, ಅದನ್ನೆಲ್ಲ ನಮ್ಮ ಮೆಮೊರಿ ಇರುತ್ತಲ್ಲ ಅದು ಕನ್ಸಾಲಿಡೇಟ್ ಮಾಡುತ್ತೆ. ಯಾವ ಮೆಮೊರೀಸ್ನ ಇಟ್ಕೋಬೇಕು, ಯಾವ ಮೆಮೊರೀಸ್ನ ತೆಗೆದಾಕಬೇಕು ಅಂತೆಲ್ಲ. ಅದಕ್ಕೆ ನಿಮ್ಗೆ ಕೆಲವು ಸಲ ಅಬ್ಸರ್ವ್ ಮಾಡಿರ್ಬೋದು, ನಿಮಗೆ ಡ್ರೀಮ್ಸ್ ಬಿಡ್ತಿರುತ್ತಲ್ಲ, ಅದರ ಅರ್ಥ ಏನು, ನಮ್ಮ ದೇಹ ಎಷ್ಟು ಇಂಟೆಲಿಜೆಂಟ್ ಅಂದರೆ ಯಾವ ಮೆಮೊರೀಸ್ನ ಇಟ್ಕೊಂಡು ನಿಮ್ಗೆ ಮುಂದೆ ಒಂದಿನ ಹೆಲ್ಪ್ ಆಗುತ್ತೆ ಅದು, ಆ ಥರ ಸಿಚುವೇಶನ್ ಬಂದಾಗ. ಸೊ ಈ ಥರ ಎಲ್ಲ ಕನ್ಸಾಲಿಡೇಷನ್ ಆಗ್ತಾ ಇರುತ್ತೆ ಅದು. ನಾವು ನಿದ್ದೆ ಸರಿಯಾಗಿ ಮಾಡದೇ ಇದ್ದಾಗ, ಅದು ಕನ್ಸಾಲಿಡೇಷನ್ ಆಗದೇ ಇದ್ದಾಗ ಅದು ಮುಂದೆ ಒಂದಿನ ನಮಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಸೊ ಈ ನಿದ್ರೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ರೆಸ್ಟ್ ಸಿಗೋದಷ್ಟೇ ಅಲ್ಲ, ಎಲ್ಲ ಅಂಗಾಂಗಗಳು, ಎಲ್ಲ ನಮ್ಮದು ಏನೇನು ಆರ್ಗನ್ಸ್ ಇರುತ್ತೆ ಅದೆಲ್ಲ ಹೀಲ್ ಆಗುತ್ತೆ, ಮೆಮೊರಿ ಕನ್ಸಾಲಿಡೇಷನ್ ಕೂಡ ಆಗುತ್ತೆ. ಸೊ ಆದ್ದರಿಂದ 7 to 8 hours ನಿದ್ದೆ ಮಾಡೋದನ್ನು ರೂಢಿ ಮಾಡ್ಕೋಬೇಕು. ಒಂದು ಇಂಪಾರ್ಟೆಂಟ್ ಅಭ್ಯಾಸ ನಾವೇನು ಡೆವಲಪ್ ಮಾಡ್ಕೋಬೇಕು ಅಂದರೆ ಡಿಜಿಟಲ್ ಡಿಟಾಕ್ಸ್ ಅಂತ. ಅಂದರೆ 30 ನಿಮಿಷ ಮಲಗೋದಕ್ಕೂ ಮೊದಲು ನಾವು ಟಿ ವಿ ನೋಡೋದನ್ನು ನಿಲ್ಲಿಸ್ಬೇಕು, ಮೊಬೈಲ್ ನೋಡೋದನ್ನು ನಿಲ್ಲಿಸ್ಬೇಕು. ಆವಾಗ ನಾವು ಒಂದು ಬುಕ್ ಓದೋದನ್ನು ಅಥವಾ ಧ್ಯಾನ ಮಾಡೋದನ್ನು, ಅಥವಾ ಕೆಲವುದು ಡೀಪ್ ಬ್ರೀತಿಂಗ್ ಟೆಕ್ನಿಕ್ಸ್ ಇದೆ. ಬಿ ಬ್ರೀತಿಂಗ್ ಅಂತ, ಭ್ರಮರಿ ಪ್ರಾಣಾಯಾಮ. ಭ್ರಮರಿ ಪ್ರಾಣಾಯಾಮ ಅಂತಂದರೆ ನಾವು ಈ 2 ಕಿವಿಯನ್ನು ಹಿಂಗೆ ಕ್ಲೋಸ್ ಮಾಡಿಕೊಂಡು ಉಸಿರನ್ನು ಮೂಗಿನ ಮೂಲಕ ತಗೊಂಡು ಎಕ್ಸೈಲ್ ಮಾಡಬೇಕಾದ್ರೆ ಓಂಕಾರ ಇದೆಯಲ್ಲ, ಓಂಕಾರದಲ್ಲಿ ಆ ಉ ಅಂತ ಹೇಳಿದಾಗ ದುಂಬಿ ಥರ ಅದು ನಮ್ಮ ಎಂಟೈರ್ ನರ್ವಸ್ ಸಿಸ್ಟಮ್ನ ರಿಲ್ಯಾಕ್ಸ್ ಮಾಡುತ್ತೆ. ಇದನ್ನ ನೀವು ಮಾಡ್ಬಿಟ್ಟು ಮಲ್ಕೊಂಡ್ರೆ ನೀವು ಮೊದಲನೇ ದಿನದಲ್ಲೇ ನಿದ್ರೆ 100% ಇಂಪ್ರೂವ್ ಆಗುತ್ತೆ. ಸೊ ಇದು ತುಂಬ ಮುಖ್ಯ ನೋಡಿ. ಇದು ಒಂಥರ ಏನು ದುಡ್ಡಿಲ್ಲದೆ ಇರೋ ಅಂತಹ
ಅಭ್ಯಾಸ ಇದು. ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ಪಿಲ್ಸ್ ತೊಗೊಳೋದು ಬೇಕಾಗಿಲ್ಲ. ಜಸ್ಟ್ ಭ್ರಮರಿ ಪ್ರಾಣಾಯಾಮ ಒಂದು 7 ರೌಂಡ್ 7 ರೌಂಡ್ಸ್ ಮಾಡ್ಬಿಟ್ಟು ನೀವು ಮಲ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಇನ್ನೊಂದು, ನೀವು ರೂಮನ್ನು ಚೆನ್ನಾಗಿ ಇಟ್ಕೊಳ್ಳೋ ಅಂಥದ್ದು, ಹೈಜಿನ್ ಮೇಂಟೈನ್ ಮಾಡೋ ಅಂಥದ್ದು, ಅದು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿದ್ದೆನ ಇಂಪ್ರೂವ್ ಮಾಡೋದು.